ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿದ ನಂತರ 4 ಲವಂಗ ಮತ್ತು ಮೆಣಸು, 1 ಪೀಸ್ ಚಕ್ಕೆನ ನಾನು ಸೇರಿಸ್ತಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾನು 6 ಹಸಿರುಮೆಣ್ಸಿನ್ಕಾಯಿನ ಸೇರಿಸ್ತಿದ್ದೀನಿ. ನಂತರ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿನ ಸೇರಿಸ್ತಿದ್ದೀನಿ. ಇದೆಲ್ಲ ಹಾಕಿದ ನಂತರ ನಾನು ಅದನ್ನು ಬಾಡಿಸ್ತಿದ್ದೀನಿ. ಈಗ ಈರುಳ್ಳಿದು ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಅದನ್ನು ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ನಾನು ಇವಾಗ ಸ್ಟವ್ನ ಆಫ್ ಮಾಡಿ ತೊಳೆದಿಟ್ಟಿರೋ ಕೊತ್ತಂಬರಿ, ಪುದೀನ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಅದನ್ನು ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಜಾರ್ಗೆ ಹಾಕೋತಾ ಇದ್ದೀನಿ. ನಂತರ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಪಲಾವ್ ಎಲೆ ಮತ್ತು 2 ಸ್ಟಾರ್ ಹೂವು, ಚಕ್ಕೆ 2 ಪೀಸು, ಮರಾಠಿ ಮೊಗ್ಗು 2, 4 ಲವಂಗ, 2 ಏಲಕ್ಕಿ, 1 ಕಲ್ಲುವ್ವು ಮತ್ತು ಸೋಂಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಅದಾದ ನಂತರ ಕಟ್ ಮಾಡ್ಕೊಂಡಿರೋ 2 ಆನಿಯನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಈರುಳ್ಳಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ. ನಂತರ ಕಟ್ ಮಾಡ್ಕೊಂಡಿರೋ 1 ಟೊಮೊಟೊನ ನಾನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಬಾಡಿಸ್ಕೊಳ್ಬೇಕು. ನಾನಿವಾಗ ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆ ಅರ್ಧ ಸ್ಪೂನು ಅರಿಶಿಣ ಸೇರಿಸ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡ್ತಿದ್ದೀನಿ. ಆವಾಗಲೇ ರುಬ್ಬಿಟ್ಟಿರೋ ಮಸಾಲಾನ ನಾನು ಸೇರಿಸಿ, ಈ ಮಸಾಲ ಸೇರಿಸಿ ನಾವು ಹೀಗೆ ಮಿಕ್ಸ್ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲದು, ಮತ್ತು ಎಣ್ಣೆ ಸಪ್ರೇಟ್ ಬರಬೇಕು. ಈ ರೀತಿ ಅದು ಬಾಯ್ಲ್ ಆಗಬೇಕು. ಆ ರೀತಿ ಬಾಡಿಸ್ಕೋಬೇಕು. ನಂತರ ನಾನು ಚಿಲ್ಲಿ ಪೌಡ್ರ್ 1 ಸ್ಪೂನು, ಧನಿಯಾ ಪೌಡ್ರ್ 1 ಸ್ಪೂನ್ ಸೇರಿಸ್ತಿದ್ದೀನಿ. ಮತ್ತು ನಂತರ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಅದನ್ನು ಸಮೇತ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಬೇಕು ನೋಡಿ, ಈ ರೀತಿ. ಈಗ ಆವಾಗ ತೊಳೆದಿಟ್ಟಿರೋ ಮಟನ್ನ ಸೇರಿಸ್ತಾ ಇದ್ದೀನಿ ಇವಾಗ ನಾನು. ಇವಾಗ ಮಸಾಲಾಗೆ ಎಲ್ಲ ಪೀಸ್ಗೂ ಆಗೋ ಥರ ಮಿಕ್ಸ್ ಮಾಡಬೇಕು. ನಾವು ಮಟನ್ನು ಮಸಾಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ನಾನು ಮಟನ್ ಬೇಯಲಿಕ್ಕೆ ಅಂತ ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಕುದಿ ಬಂದು ಮಸಾಲ ಹಾಕಿ ನೋಡಿ, ನೀರು ಹಾಕಿ ತಿರುಗಿಸ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾನು ಈ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 5 ವಿಷಿಲ್ ಬರೋವರೆಗೂ ಬಿಡ್ತಿದ್ದೀನಿ. ನೋಡಿ, 5 ವಿಷಿಲ್ ಆಗಿದೆ. ನಂತರ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀನಿ ಮಟನ್ ಬೆಂದಿದೆಯೋ ಇಲ್ವಾ ಅಂತ. ಮಟನ್ ಬೆಂದಿದೆ. ಬೆಂದಿಲ್ಲ ಅಂದರೆ ನೀವು ಮತ್ತೆ 1-2 ವಿಷಿಲ್ ಹೊಡ್ಸ್ಕೋಬೇಕಾಗತ್ತೆ. ನಂತರ ಅದು ಕುದಿಬೇಕಾದ್ರೆ ನಾನು 3 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಈಗ ಕುದಿಬೇಕಾದ್ರೆ ನಾವು ಒಂದು ಸಾರಿ ಮಿಕ್ಸ್ ಮಾಡಿ ಕ್ಯಾಪನ್ನು ಕ್ಲೋಸ್ ಮಾಡಿ 2 ವಿಷಿಲ್ ಬರೋವರೆಗೂ ಬಿಡಬೇಕು. ನೋಡಿ, ಈಗ 2 ವಿಷಿಲ್ ಆಗಿದೆ. ನಾನು ತೆಗಿತಿದ್ದೀನಿ. ಈ ರೀತಿ ಇರುತ್ತೆ. ನಾವು ಕೆಳಭಾಗದಿಂದ ರೈಸ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾನು ನಿಮಗೆ ಒಂದು ಪೀಸ್ನ ತೋರಿಸ್ತೀನಿ ಹೇಗೆ ಮಟನ್ ಬೆಂದಿದೆ ಅಂತ. ಮಟನ್ ನೀಟಾಗಿ ಬಾಯ್ಲ್ ಆಗಿಲ್ಲ ಅಂದರೆ ಬಿರಿಯಾನಿ ಟೇಸ್ಟ್ ಸಿಗಲ್ಲ. ನೋಡಿ, ಒಂದು ಪೀಸ್ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದೆ ಅಂತ. ನಂತರ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದಷ್ಟೇ. ಈಸಿಯಾಗಿ ಮಾಡೋ ಮಟನ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.